For SSLC students, easy memory tricks for passing and scoring, and also for PUC, JRF, NEET and all the ಕಾಂಪಿಟೇಟಿವ್ ಎಕ್ಸಾಮ್ಸ್. ಘಟಕ ಬೆಳಕು ಪ್ರತಿಫಲನ ವಕ್ರೀಭವನ ಈ ಒಂದು ಘಟಕದಿಂದ ಪೀನದ ಮಸೂರದಲ್ಲಿ ಪ್ರತಿಬಿಂಬಗಳ ಸ್ಥಾನ. ಓಕೆ, ಪೀನ ಮಸೂರದಿಂದ ಪ್ರತಿಬಿಂಬಗಳು ಈಸಿ ಮೆಮೊರಿ ಟ್ರಿಕ್ಸ್ ಫಾರ್ SSLC, PUC, NEET, JRF, HSTR, PST, GPT, PDO ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಓಕೆ, ಪೀನ ಮಸೂರದಿಂದ ಎಡಭಾಗದಲ್ಲಿ ವಸ್ತುವಿನ ಸ್ಥಾನವನ್ನು ಗುರುತಿಸ್ತವೆ, ಬಲಭಾಗದಲ್ಲಿ ಪ್ರತಿಬಿಂಬಗಳ ಸ್ಥಾನವನ್ನು ಗುರುತಿಸ್ತವೆ. ಪೀನ ಮಸೂರದ ಎಡಭಾಗದಲ್ಲಿ ಅಂದರೆ ಅನಂತ ದೂರದಲ್ಲಿ ವಸ್ತುವನ್ನಿಟ್ಟಾಗ ಅನಂತ ದೂರವನ್ನು ನಾವು ಕೋಡಿಂಗ್ 1ನಿಂದ ಗುರುತಿಸಿದ್ದೇವೆ ನೋಡಿ. ಕೋಡಿಂಗ್ ನಂಬರ್ 1ನಿಂದ ಅನಂತ ದೂರದವನ್ನು ಕೋಡಿಂಗ್ ನಂಬರ್ 1ನಲ್ಲಿ ಇಟ್ಟಾಗ ವಸ್ತುವನ್ನು ಪ್ರತಿಬಿಂಬ ಸಂಗಮ ಬಿಂದು F2ನಲ್ಲಿ, ಅದಕ್ಕೆ ಕೋಡಿಂಗ್ ನಂಬರ್ 1ಅನ್ನು ತೋರಿಸಿದ್ವಿ. ಈ F2ನಲ್ಲಿ ಮೂಡುತ್ತೆ. ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಇರುತ್ತೆ. ಓಕೆ, ವಸ್ತುವನ್ನು C1ನಿಂದ ಆಚೆಗೆ ಇಟ್ಟಾಗ ಅಂದರೆ ಕೋಡಿಂಗ್ ನಂಬರ್ 2ರಲ್ಲಿ ಇಟ್ಟಾಗ ಪ್ರತಿಬಿಂಬ F1 ಮತ್ತು 2 F2ಗಳ ನಡುವೆ ಅಂದರೆ ಕೋಡಿಂಗ್ ನಂಬರ್ 2ರಲ್ಲಿ ಮೂಡುತ್ತೆ. ಈಗ ಇದು ಕೂಡ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ. ವಸ್ತುವನ್ನು 2F1ನಲ್ಲಿ ಇಟ್ಟಾಗ ಅಂದರೆ ಕೋಡಿಂಗ್ ನಂಬರ್ 3ನಲ್ಲಿ ಇಟ್ಟಾಗ ಪ್ರತಿಬಿಂಬ 2F2ನಲ್ಲಿ ಮೂಡುತ್ತೆ, ಕೋಡಿಂಗ್ ನಂಬರ್ 3ನಲ್ಲಿ ಮೂಡುತ್ತೆ. ಇದು ಕೂಡ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ. ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬದ ಗಾತ್ರ ಇರುತ್ತೆ. ಈಗ ವಸ್ತುವನ್ನು 2F1 ಮತ್ತು F1ಗಳ ನಡುವೆ ಇಟ್ಟಾಗ ಅಂದರೆ ಕೋಡಿಂಗ್ ನಂಬರ್ 4ರಲ್ಲಿ ಇಟ್ಟಾಗ ಪ್ರತಿಬಿಂಬದ ಸ್ಥಾನ 2F2 ಮತ್ತು C2ಗಳ ನಡುವೆ ಇರುತ್ತೆ ಅಂದರೆ ಕೋಡಿಂಗ್ ನಂಬರ್ 4ರಲ್ಲಿ ಮೂಡುತ್ತೆ. ಇದು ಕೂಡ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ. ಈಗ ವಸ್ತುವನ್ನು 5ರಲ್ಲಿ ಇಟ್ಟಾಗ ಸಂಖ್ಯೆ ಕೋಡಿಂಗ್ಸ್ ನಂಬರ್ 5ರಲ್ಲಿ ಅಂದರೆ F1ನಲ್ಲಿ ಇಟ್ಟಾಗ ಪ್ರತಿಬಿಂಬದ ಸ್ಥಾನ C2ನಿಂದ ಆಚೆಗೆ ಅಂದರೆ ಅನಂತ ದೂರದಲ್ಲಿ ಪ್ರತಿಬಿಂಬ ಮೂಡುತ್ತೆ. ಇದು ವರ್ಧಿಸಿದ ಪ್ರತಿಬಿಂಬ ಆಗಿರುತ್ತೆ ಅಂದರೆ ಕೋಡಿಂಗ್ ನಂಬರ್ 5ನಲ್ಲಿ ಮೂಡುತ್ತೆ. ಇದು ವರ್ಧಿಸಿದ ಪ್ರತಿಬಿಂಬ ಆಗಿರುತ್ತೆ. ಇದು ಕೂಡ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ. ಈಗ ವಸ್ತುವನ್ನು ಕೋಡಿಂಗ್ ನಂಬರ್ 6 ಅಂದರೆ F1 ಮತ್ತು ದೃಕ್ಕೇಂದ್ರಗಳ ನಡುವೆ ಕೋಡಿಂಗ್ ನಂಬರ್ 6ನಲ್ಲಿ ಇಟ್ಟಾಗ ಪ್ರತಿಬಿಂಬದ ಸ್ಥಾನ ಮಸೂರದ ಎಡಭಾಗದಲ್ಲಿ ಅಂದರೆ ವಸ್ತುವನ್ನು ಇಟ್ಟಿರುವ ಭಾಗದಲ್ಲೇ ಮೂಡುತ್ತೆ, ಕೋಡಿಂಗ್ ನಂಬರ್ 6ನಲ್ಲಿ ಮೂಡುತ್ತೆ.